ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ನ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗಿದೆ. ಅವರ ಪರವಾಗಿ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಕಟಕಟಿಯಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ. ಪವಿತ್ರ ಗೌಡ ಪರ ವಾದವನ್ನ ಮಾಡ್ತಾ ಇದ್ದಾರೆ ಅವರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್. ಪವಿತ್ರ ಗೌಡ ಮತ್ತು ದರ್ಶನ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ರೇಣುಕಾಸ್ವಾಮಿ ಗೌತಮ್ ಎಂಬ ಅಕೌಂಟ್ನಿಂದ ಚಾಟಿಂಗ್ ಅನ್ನ ಮಾಡ್ತಾ ಇದ್ದ. ಪವಿತ್ರ ಗೌಡ ಮತ್ತು ದರ್ಶನ್ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಈ ವ್ಯಕ್ತಿ ಏನಿದ್ದಾನೆ ರೇಣುಕಾಸ್ವಾಮಿ, ಆತ ಗೌತಮ್ ಎಂಬ ಹೆಸರಿನಲ್ಲಿ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನ ಮೂಲಕವಾಗಿ ಚಾಟ್ ಮಾಡಲಿಕ್ಕೆ ಆರಂಭಿಸಿದ್ದ. ಆನಂತರದಲ್ಲಿ ಅಶ್ಲೀಲ ಮೆಸೇಜ್ಗಳನ್ನು ಆತ ಕಳಿಸ್ತಾ ಇದ್ದ. ಈ ಅಶ್ಲೀಲ ಮೆಸೇಜ್ಗಳಿಂದ ಆಕೆ ಸ್ವಲ್ಪ ಅಪ್ಸೆಟ್ ಆಗಿದ್ರು. ಅದಾದ ನಂತರದಲ್ಲಿ ಪವಿತ್ರ ಗೌಡ ಈ ಮೆಸೇಜ್ನ ಮೊದಲ ಬಾರಿಗೆ ಯಾರಿಗೆ ತೋರಿಸಿದ್ರು, ಆ ನಂತರದಲ್ಲಿ ಇದು ಹೇಗೆ ದರ್ಶನ್ಗೆ ವಿಷಯ ಮುಟ್ತು ಮತ್ತು ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಹೋಗಿದ್ದು ಹೇಗೆ, ಅಲ್ಲಿ ಆಗಿದ್ದೇನು, ಇದೆಲ್ಲದರ ಸಂಪೂರ್ಣ ವಿವರಗಳನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದಾರೆ ಟಾಮಿ ಸೆಬಾಸ್ಟಿಯನ್, ಪವಿತ್ರ ಗೌಡ ಪರ ವಕೀಲರು. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ತನ್ನದಲ್ಲದ ಹೆಸರು ಗೌತಮ್ ಎಂಬ ಹೆಸರನ್ನ ಆತ ಇಟ್ಕೊಂಡು ಅಕೌಂಟ್ನ ಮೂಲಕವಾಗಿ ಆತ ಮೆಸೇಜ್ನ ಮಾಡ್ತಿದ್ದ. ಅಶ್ಲೀಲ ಮೆಸೇಜ್ಗಳನ್ನ ಹಾಕ್ತಾ ಇದ್ದ. ಆಕೆಗೆ ಹಣ ಕೊಡ್ತೀನಿ ಬಾ ಎಂಬ ಆಫರ್ಗಳನ್ನ ಇಡ್ತಾ ಇದ್ದ. ಇದೆಲ್ಲದಕ್ಕೂ ಕೂಡ ಆಕೆ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡಿರಲಿಲ್ಲ ಆರಂಭಿಕದಿಂದಲೇ. ಆ ನಂತರ ಆಕೆ ಮೆಸೇಜ್ ಮಾಡಿದ್ದಾರೆ. ಆದರೆ ಅವರ ಉದ್ದೇಶ ಕಿಡ್ನಾಪ್ ಮಾಡಿಸೋದು ಅಥವಾ ಕೊಲೆ ಮಾಡಿಸೋದು ಆಗಿರಲಿಲ್ಲ. ಹತ್ಯೆ ಮಾಡುವ ಉದ್ದೇಶದಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಿದ್ದಲ್ಲ. ಹೈಕೋರ್ಟ್ ಕಟಕಟಿಯಲ್ಲಿ ಪವಿತ್ರ ಗೌಡ ಜಾಮೀನು ಭವಿಷ್ಯ ಈಗ ಏನಾಗುತ್ತೆ ಅನ್ನೋದು ಸದ್ಯ ಪ್ರಶ್ನೆ. ವಾದವನ್ನ ಆರಂಭ ಮಾಡಿದ್ದಾರೆ ಅವರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧ ಏನು ಅನ್ನೋದರ ಬಗ್ಗೆಯೂ ಕೂಡ ಅವರು ತಿಳಿಸಿದ್ದಾರೆ. ಇಬ್ರು ಕೂಡ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ. ಯಾಕಂದ್ರೆ ಈ ಕೇಸ್ನಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ನ ಲಿಂಕ್ ಬೇಕಾಗತ್ತೆ. ಯಾಕಂದ್ರೆ ಅವರಿಬ್ರು ಅಲ್ಲಿಗೆ ಹೋಗೋದಕ್ಕೆ ಏನು ಮೂಲ ಕಾರಣ, ಈ ರೇಣುಕಾಸ್ವಾಮಿಯ ಮೂಲಕ ಅಂತ. ಸೊ ಅದರ ಬಗ್ಗೆ ಅವರು ಅಲ್ಲಿ ಖಾತ್ರಿ ಪಡಿಸ್ತಾ ಇದ್ದಾರೆ. ಪವಿತ್ರ ಗೌಡ ಹತ್ಯೆ ಮಾಡುವ ಉದ್ದೇಶದಿಂದ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿಸಿದ್ದಾರೆ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಆರೋಪಿಗಳ ಹೇಳಿಕೆಯನ್ನ ದಾಖಲಿಸಿ. ಆದರೆ ಅವರು ಹತ್ಯೆ ಮಾಡುವ ಉದ್ದೇಶವನ್ನ ಹೊಂದಿರಲಿಲ್ಲ ಅನ್ನುವಂತಹ ವಾದವನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ವಿರುದ್ಧ ಪೊಲೀಸರು ಮಾಡಿರುವಂತಹ ಆರೋಪ ಏನಿದೆ ಅದೆಲ್ಲವೂ ಕೂಡ ಸುಳ್ಳು. ಹತ್ಯೆ ಮಾಡೋದಕ್ಕಾಗಿ ಅಪಹರಣ ಮಾಡಿಲ್ಲ. ಆತ ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತಾ ಇದ್ದ. ಅದರ ಬಗ್ಗೆ ಆಕೆಗೆ ಅಸಮಾಧಾನ ಇತ್ತು. ಗೊತ್ತಿರುವಂತಹ ವ್ಯಕ್ತಿಗಳ ಜೊತೆಗೆ ಈ ವಿಷಯವನ್ನ ಅವರು ಹಂಚಿಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆಗೂ ರೇಣುಕಾಸ್ವಾಮಿಯ ಸಾವಿಗೂ ಮತ್ತು ಪವಿತ್ರ ಗೌಡಗೂ ಹೇಗೆ ಸಂಬಂಧ, ಅದಕ್ಕೆ ಇವರೇ ಹೇಗೆ ಜವಾಬ್ದಾರರಾಗ್ತಾರೆ ಅನ್ನುವಂತಹ ವಾದವನ್ನ ಇಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಇಲ್ಲಿಗೆ ಬಂದಿದ್ದಾನೆ. ಇದು ಅಪಹರಣ ಹೇಗಾಗುತ್ತೆ ಅನ್ನುವಂತಹ ವಾದವನ್ನ ಇಡ್ತಾ ಇದ್ದಾರೆ. ಮೊದಲದಾಗಿ ಏವನ್ನ ಪವಿತ್ರ ಗೌಡ ಮೇಲೆ ಅಪಹರಣ, ಕಿಡ್ನಾಪ್, ಅಪಹರಣ ಮತ್ತು ಕೊಲೆ ಯತ್ನ ಪ್ರಕರಣ, ಸಂಚು ಇತ್ಯಾದಿ ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಸೊ ಈ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದಾಗಿ ಅವರ ಮೇಲೆ ಬಂದಿರುವಂತಹ ಆರೋಪಗಳು ಹೇಗೆ ಸುಳ್ಳು, ಪೊಲೀಸರು ಅವರ ಮಾಡಿರುವಂತಹ ಆರೋಪಗಳು ಹೇಗೆ ಸಾಮ್ಯತೆಯನ್ನು ಪಡ್ಕೊಳ್ತಿಲ್ಲ ಅನ್ನುವಂತಹ ವಾದವನ್ನ ಮಾಡ್ತಾ ಇದ್ದಾರೆ. ಹತ್ಯೆ ಮಾಡುವ ಉದ್ದೇಶದಿಂದಾಗಿ ಅವರ ಅಪಹರಣ ಮಾಡಿಲ್ಲ. ಹಾಗೆ ರೇಣುಕಾಸ್ವಾಮಿ ಸ್ವಯಂ ಪ್ರೇರಿತವಾಗಿ ಚಿತ್ರದುರ್ಗದಿಂದ ಬಂದಿದ್ದಾನೆ. ಬಂದ ನಂತರದಲ್ಲಿ ಬಾರಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ತನ್ನ ಹಣವನ್ನೇ ಆತ ಖರ್ಚು ಮಾಡಿದ್ದಾನೆ. ಇಷ್ಟೆಲ್ಲ ಇದ್ದಾಗ ಅದು ಕಿಡ್ನಾಪ್ ಹೇಗಾಗುತ್ತೆ ಅನ್ನುವಂತಹ ವಾದವನ್ನ ಮಾಡಲಾಗ್ತಾ ಇದೆ. ಹತ್ಯೆ ಮಾಡುವ ಉದ್ದೇಶದಿಂದ ರೇಣುಕಾಸ್ವಾಮಿ ಅಪಹರಣ ಮಾಡಿಲ್ಲ, ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇತರೆ ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಪೂರಕವಾಗುತ್ತೆ. ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ ಟಾಮಿ ಸೆಬಾಸ್ಟಿಯನ್, ಪವಿತ್ರ ಗೌಡ ಪರ ವಕೀಲರು. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಅವರು ಓದ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯ ಪ್ರಕಾರವಾಗಿ ಪವಿತ್ರ ಗೌಡ ಯಾರ ಜೊತೆಗೆ ಬಂದ್ರು, ಬಂದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳೇನು, ಅದಾದ ನಂತರ ಆಕೆ ಎಷ್ಟೊತ್ತಿಗೆ ಹೋದ್ರು, ಇದಾಗಿ ಎಷ್ಟೊತ್ತಿಗೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ರು, ಇದು ಬಹಳ ಮುಖ್ಯವಾಗುತ್ತೆ ಅನ್ನುವಂತಹ ಅಂಶವನ್ನ ಇಟ್ಕೊಂಡು ವಾದವನ್ನ ಮಾಡ್ತಾ ಇದ್ದಾರೆ ಟಾಮಿ ಸೆಬಾಸ್ಟಿಯನ್. ಮೊದಲದಾಗಿ ಕಿಡ್ನಾಪ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಕೂಡ ಪೊಲೀಸರ ಆರೋಪ ಸುಳ್ಳು ಅಂತ ವಾದಿಸಿದ್ದಾರೆ. ಜೊತೆಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳೇನಿದೆ ಆ ಹೇಳಿಕೆಗಳನ್ನು ಕೂಡ ಆಧರಿಸಿ ಇಲ್ಲಿ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಅರ್ಥ ಆಕೆ ಬಂದು ಹೋದಂತಹ ಸಂದರ್ಭದಲ್ಲಿ ಆತ ಜೀವಂತವಾಗಿ ಇದ್ದ,
ಸಾವನ್ನಪ್ಪಿರಲಿಲ್ಲ ಅನ್ನುವಂತಹ ಅಂಶವನ್ನ ಇಲ್ಲಿ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನೂ ಕೂಡ ಇಲ್ಲ. ಇದನ್ನ ಖುದ್ದಾಗಿ ಪ್ರತ್ಯಕ್ಷದರ್ಶಿಗಳೇ ಹೇಳಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಗಮನಿಸಿದಾಗ ಆಕೆಯ ಪಾತ್ರ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಪ್ರತ್ಯಕ್ಷದರ್ಶಿಯ ಪುನೀತ್ನ ಹೇಳಿಕೆಯನ್ನ ಓದೋ ಮೂಲಕವಾಗಿ ಟಾಮಿ ಸೆಬಾಸ್ಟಿಯನ್ ಅವರು ತಮ್ಮ ವಾದವನ್ನ ಮಾಡ್ತಾ ಇದ್ದಾರೆ. A1 ಕೊಲೆ ಮಾಡುವ ಉದ್ದೇಶದಿಂದಲೇ ಮೆಸೇಜ್ ಮಾಡಿ ಅಡ್ರೆಸ್ ಪಡೆದು ಅಪಹರಣ ಮಾಡಿಸಿದ್ದಾರೆ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪವಿತ್ರ ಗೌಡ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಪವಿತ್ರ ಗೌಡ ಬಗ್ಗೆ ಆ ಪೊಲೀಸರು ಮಾಡಿರುವಂತಹ ಆರೋಪ ಏನಿದೆ, ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಅದೆಲ್ಲವೂ ಕೂಡ ಸುಳ್ಳು. ರೇಣುಕಾಸ್ವಾಮಿಯನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಸಾಯಿಸಿ ಅಂತ ಹೇಳಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಅಲ್ಲದೆ ಸಾಕ್ಷ್ಯನಾಶದಲ್ಲಿ ಆರೋಪಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಆಕೆ ಆ ರೀತಿ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ಇತರರು ಆಕೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಸಾಯಿಸಿದ್ದಾರೆ ಅನ್ನೋದಾದ್ರೆ ಆಕೆ ಆ ಸ್ಪಾಟ್ನಲ್ಲಿ ಎಷ್ಟು ಸಮಯಗಳ ಕಾಲ ಇದ್ರು ಅದು ಕೂಡ ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ವಾದವನ್ನ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ದಾರೆ ಅನ್ನೋದನ್ನ ಉಲ್ಲೇಖಿಸಿ, ಅದರಲ್ಲೂ ಕೂಡ ಪುನೀತ್ನ ಹೇಳಿಕೆಯನ್ನ ಉಲ್ಲೇಖಿಸಿ ವಾದವನ್ನ ಮಾಡ್ತಾ ಇದ್ದು, ಪುನೀತ್ ಪ್ರತ್ಯಕ್ಷದರ್ಶಿ ಕೊಡುವಂತಹ ಹೇಳಿಕೆಯ ಪ್ರಕಾರವಾಗಿ ಈ ಕೇಸ್ನಲ್ಲಿ ಪವಿತ್ರ ಗೌಡ ಯಾರ ಜೊತೆಗೆ ಬಂದ್ರು, ಅಲ್ಲಿ ಆಡಿದಂತಹ ಮಾತುಗಳೇನು, ಅದಾದ ನಂತರದಲ್ಲಿ ಯಾರ ಜೊತೆ ಅವರು ನಿರ್ಗಮಿಸಿದ್ರು, ಅಂದ್ರೆ ಆ ಸ್ಪಾಟಲ್ಲಿ ಎಷ್ಟು ಸಮಯಗಳ ಕಾಲ ಅವರಿದ್ರು ಮತ್ತು ಆ ಸಂದರ್ಭ ಆತ ಜೀವಂತವಾಗಿ ಇದ್ನ ರೇಣುಕಾಸ್ವಾಮಿ ಇಲ್ವಾ, ಅದರ ಬಗ್ಗೆಯೂ ಕೂಡ ಅಲ್ಲಿ ವಾದವನ್ನ ಮಾಡಲಾಗ್ತಾ ಇದೆ. ಚಿತ್ರದುರ್ಗದಿಂದ 8ನೇ ತಾರೀಕು ಕರೆದುಕೊಂಡು ಬಂದಿರ್ತಾರೆ. ಬರುವಾಗ ಬಾರ್ನಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಆತ ಕುಡ್ದಿರ್ತಾನೆ, ಜೊತೆಗೆ ಬಂದಂಥವರ ಜೊತೆಗೆ ಆತನೇ ಖರ್ಚು ಮಾಡಿರ್ತಾನೆ. ಈ ಎಲ್ಲ ಅಂಶಗಳು ದರ್ಶನ್ ಪರ ವಕೀಲರು ವಾದ ಮಾಡಿದ ಹಾಗೆ ಪವಿತ್ರ ಗೌಡ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಪವಿತ್ರ ಗೌಡ ಮೇಲೆ ಬಂದಿರುವಂತಹ ಆರೋಪಗಳೇನಿದೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿರುವಂತಹ ಅಂಶಗಳನ್ನ ಏನ್ ಕೋರ್ಟ್ ಮಾಡ್ತಿದ್ದಾರೆ? ದಿವ್ಯಾ, ಇದೀಗ ಹೈಕೋರ್ಟ್ನ 22ರ ಹಾಲ್ನಲ್ಲಿ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಪವಿತ್ರಗೂ ಸಂಬಂಧ ಇಲ್ಲ. ಈ ಪ್ರಕರಣ ಎಲ್ಲಿಂದ ಆರಂಭವಾಯಿತು? ಈ ಹಿಂದೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗೋದಕ್ಕೂ ಮೊದಲು ಆತ ಒಂದಷ್ಟು ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಿದ್ದ. ಹೀಗಾಗಿ ಸಹಜವಾಗಿ ಪವನ್ಗೆ ವಿಚಾರವನ್ನ ಆಕೆ ಹೇಳಿದ್ದಾಳೆ. ಆದ್ರೆ ಎಲ್ಲೂ ಕೂಡ ಆಕೆ ಆತನನ್ನ ಕರ್ತ್ಕೊಂಡು ಬರೋದಕ್ಕೆ ಹೇಳಿಲ್ಲ. ಅಂದ್ರೆ ಕಿಡ್ನಾಪ್ನಲ್ಲಿ ಪವಿತ್ರ ಗೌಡ ರೋಲ್ ಇಲ್ಲ. ದರ್ಶನ್ ಮತ್ತೆ ಪವಿತ್ರ ಗೌಡ ಲಿವಿಂಗ್ ಇನ್ನಲ್ಲಿ ಇದ್ರು ಅವರು ಅನ್ನೋ ಮಟ್ಟಿಗೆ ಇದೀಗ ನ್ಯಾಯಾಧೀಶರು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಆತನನ್ನ ಕರ್ತಂದಂತಹ ಬಳಿಕ ದಾರಿ ಮಧ್ಯೆ ಆತನಿಂದ ಎಣ್ಣೆಯನ್ನ ಪಡ್ಕೊಂಡಿದ್ದಾರೆ. ಅದಾದ ಬಳಿಕ ಈತನನ್ನ ಶೆಡ್ಗೆ ಕರ್ತ್ಕೊಂಡ ಬಳಿಕ ಈ ಪವನ್ ಮತ್ತೆ ಇತರರು ಸೇರಿ ಆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ಗೆ ವಿಚಾರವನ್ನ ಹೇಳಿದ್ದಾರೆ. ಆಗ ದರ್ಶನ್ ಬಂದು ಈ ಪವಿತ್ರಳನ್ನ ಕರೆದು ಹೋಗಿದ್ದಾರೆ. ಅಲ್ಲಿ ಶೆಡ್ಗೆ ಹೋದಂತಹ ಬಳಿಕವೂ ಕೂಡ ಪವಿತ್ರ ಈತನ ಮೇಲೆ ಹಲ್ಲೆಯನ್ನ ನಡೆಸಿಲ್ಲ, ಬೈದು ವಾಪಸ್ ಆಗಿದ್ದಾಳೆ. ಆಗ ವಿನಯ್ನೇ ಈತನನ್ನ ಡ್ರಾಪ್ ಮಾಡಿದ್ದಾನೆ. ಅದನ್ನ ಇತರ ಯಾರು ಆರೋಪಿಗಳಿದ್ದಾರೆ ಅವರು ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಇಲ್ಲಿ ಕೊಲೆ ಮಾಡುವ ಉದ್ದೇಶ, ಕೊಲೆ ಮಾಡಿ ಅಂತೇಳಿ ಕೂಡ ಆಕೆ ಹೇಳಿಲ್ಲ. ಕೊಲೆ ಮಾಡಿಸುವಂತಹ ಉದ್ದೇಶ ಕೂಡ ಆಕೆಗೆ ಇರಲಿಲ್ಲ. ಮತ್ತೆ ಕೊಲೆಗೂ ಈಕೆಗೂ ಸಂಬಂಧವಿಲ್ಲ ಅನ್ನೋ ಮಟ್ಟಿಗೆ ಇದೀಗ ಟಾಮಿ ಸೆಬಾಸ್ಟಿಯನ್ ಅವರು ಕೋರ್ಟ್ ಹಾಲ್ನಲ್ಲಿ ವಾದ ಮಂಡನೆಯನ್ನ ಮಾಡ್ತಿರೋದು. ಏನು ಪುನೀತ್ನ ಹೇಳಿಕೆಯನ್ನ ಓದುವ ಸಂದರ್ಭದಲ್ಲಿ ಆತ ಬಿಡಬೇಡಿ, ಸಾಯಿಸಿ ಅಂತ ಪವಿತ್ರ ಗೌಡ ಹೇಳಿರುವಂತಹ ಅಂಶಗಳನ್ನ ಹೇಳಿದ್ದಾನೋ ಅಥವಾ ಬೈದಿದ್ದಾರೆ ಅಂತ ಅಷ್ಟೇ ಹೇಳಿದ್ದಾನ? ಇಲ್ಲಿ ಪುನೀತ್ ಹೇಳಿಕೆ ಅಂದ್ರೆ ಈ ಹಿಂದೆ ಪುನೀತ್ನ ಹೇಳಿಕೆಯನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಆತ ಏನು ಅಂದ್ರೆ ನಾನು ಕಣ್ಣಾರೆ ಕಂಡೆ ಇವರು ಹೊಡೆಯೋದನ್ನ ಅಂತ ಹೇಳಿದ್ದಾನೆ. ಆದ್ರೆ ಎಲ್ಲೂ ಕೂಡ ಪವಿತ್ರ ಗೌಡ ಹೊಡೆದ್ಲು ಅಥವಾ ಪವಿತ್ರ ಗೌಡ ಆತನನ್ನ ಸಾಯಿಸಿ ಅಂತ ಹೇಳಿದ್ಲು ಅಥವಾ ಪವಿತ್ರ ಗೌಡ ಈತನನ್ನ ಕಿಡ್ನಾಪ್ ಮಾಡಿ ಅಂತ ಹೇಳಿದ್ಲು, ಈತನನ್ನ ಹೊಡೆದು ಕೊಂದಾಕಿ ಅಂತ ಹೇಳಿದ್ಲು ಅಂತೇಳಿ ಎಲ್ಲೂ ಕೂಡ ಪವಿತ್ರ ಗೌಡ ಹೇಳಿಕೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಈ ಪ್ರಕರಣಕ್ಕೂ, ಈ ಕೊಲೆ ಪ್ರಕರಣಕ್ಕೂ ಪವಿತ್ರ ಗೌಡಗೂ ಸಂಬಂಧ ಇಲ್ಲ. ಆಕೆ ಕಿಡ್ನಾಪ್ ಅಲ್ಲಾಗಲಿ ಅಥವಾ ಕೊಲೆಯಲ್ಲಾಗಲಿ ಆಕೆ ಭಾಗಿಯಾಗಿಲ್ಲ. ಆಗಿದ್ರು ಕೂಡ ಆಕೆಯನ್ನ A1 ಆರೋಪಿಯನ್ನಾಗಿ ಮಾಡಿದ್ದಾರೆ ಪೊಲೀಸರು. ಹೀಗಿದ್ದು ಕೂಡ ಆಕೆ ಕಳೆದ 5.5 ತಿಂಗಳಿನಿಂದ ಜೈಲು ವಾಸವನ್ನ ಅನುಭವಿಸ್ತಿದ್ದಾಳೆ. ಇಲ್ಲಿ ಈ ಪ್ರಕರಣದಲ್ಲಿ ನಮ್ಮ ಕಕ್ಷಿದಾರರು ಈ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಜಾಮೀನನ್ನ ಮಂಜೂರು ಮಾಡಬೇಕು ಅನ್ನೋ ಮಟ್ಟಿಗೆ ಟಾಮಿ ಸೆಬಾಸ್ಟಿಯನ್ ಅವರು ಹೈಕೋರ್ಟ್ನಲ್ಲಿ ವಾದ ಮಂಡನೆಯನ್ನ ಮಾಡ್ತಿರೋದು. ದಿವ್ಯಾ.